ಸ್ವಾಗತ ಸುಸ್ವಾಗತ. ಭಾರತದಲ್ಲಿ ಕ್ರಿಕೆಟ್ ಅನ್ನೋದು ಬರೀ ಆಟವಲ್ಲ, ಅದೊಂದು ಭಾವನೆ, ಅದೊಂದು ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾಗಿದೆ. ದೇಶದ ಕೋಟ್ಯಾಂತರ ಜನರು ಭಾರತದ ಕ್ರಿಕೆಟ್ ತಂಡದ ಗೆಲುವನ್ನು ತಮ್ಮದೇ ಗೆಲುವು ಎಂಬಂತೆ ಸಂಭ್ರಮಿಸುವವರು ಇದ್ದಾರೆ. ಹಾಗೆ ನೋಡಿದರೆ ಈ ಕ್ರಿಕೆಟ್ ಅನ್ನೋ ಕ್ರೀಡೆ ಇದೆಯಲ್ಲ, ಭಾರತ ಮತ್ತು ಪಾಕಿಸ್ತಾನ ಪಂದ್ಯಗಳು ಅಥವಾ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿನ ಭಾರತ ತಂಡದ ಗೆಲುವನ್ನು ರಾಷ್ಟ್ರೀಯ ಸಾಧನೆ ಎಂಬಂತೆ ನೋಡುತ್ತಾ ದೇಶಭಕ್ತಿಯ ಭಾವನೆಯನ್ನು ಹೆಚ್ಚಿಸಿವೆ. ಇಂತಹ ಸನ್ನಿವೇಶವಿರುವ ಭಾರತದ ಕ್ರಿಕೆಟ್ ಟೀಮಿನ 11 ಜನರಲ್ಲಿ ಸ್ಥಾನ ಪಡೆಯುವುದು ಸುಮ್ಮನೆಯ ಮಾತಲ್ಲ. ಅದಕ್ಕೆ ತನ್ನದೇ ಆದ ಕಠಿಣ ಪರಿಶ್ರಮ, ತ್ಯಾಗ, ತಪಸ್ಸು ಮಾಡಲೇಬೇಕಾಗಿರುತ್ತದೆ. ಹೌದು, ನಾವೀಗ ಅಂತಹದೇ ಒಬ್ಬ ಕ್ರಿಕೆಟ್ ಆಟಗಾರನ ಬಗ್ಗೆ ತಿಳಿಯೋಣ. ಆತ ಕೇವಲ 14 ವರ್ಷದ ಹುಡುಗ, ಆದರೆ ಅವನು ಬ್ಯಾಟಿಂಗ್ ಸ್ಟೈಲ್ ನೋಡಿದರೆ ಅನುಭವಿ ಆಟಗಾರರಂತೆಯೇ ಕಾಣುತ್ತಾರೆ. ಇಂದು ನಾವು ಭಾರತದ ಯುವ ಕ್ರಿಕೆಟಿಗ, ಯುವ ಸೆನ್ಸೇಷನಲ್ ಸ್ಟಾರ್ ವೈಭವ್ ಸೂರ್ಯವಂಶಿ ಬಗ್ಗೆ ತಿಳಿಯೋಣ. ಮಾರ್ಚ್ 27, 2011ರಲ್ಲಿ ಬಿಹಾರದ ಸಮಷ್ಟಿಪುರ ಜಿಲ್ಲೆಯ ತಾಜ್ಪುರದಲ್ಲಿ ಸಂಜೀವ್ ಸೂರ್ಯವಂಶಿ ಮತ್ತು ಆರತಿಯವರ ಮಗನಾಗಿ ಜನಿಸಿದ ಈ ಪ್ರತಿಭಾವಂತ ಎಡಗೈ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಅತಿ ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದವರು. 2025ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಆಡುತ್ತಾ IPL ಇತಿಹಾಸದಲ್ಲಿ ಅತಿ ಕಿರಿಯ ಆಟಗಾರರಾಗಿ ಮೈದಾನಕ್ಕಿಳಿದ ಅವರು ಮೊದಲ ಬಾಲಿನಲ್ಲೇ ಸಿಕ್ಸರ್ ಬಾರಿಸಿ ಎಲ್ಲರನ್ನ ಅಚ್ಚರಿಗೊಳಿಸಿದರು. 14ನೇ ವಯಸ್ಸಿನಲ್ಲಿ ಅವರು ಪುರುಷರ T20 ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಕಿರಿಯ ಶತಕವೀರನಾಗಿ ದಾಖಲೆ ನಿರ್ಮಿಸಿದವರು. 2025ರ IPLನಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಕೇವಲ 38 ಚೆಂಡುಗಳಲ್ಲಿ 101 ರನ್ಗಳನ್ನು ಸಿಡಿಸಿದರು. ಅವರ ಶತಕವು ಕೇವಲ 35 ಚೆಂಡುಗಳಲ್ಲಿ ಬಂದಿದ್ದು, ಅದು IPL ಇತಿಹಾಸದಲ್ಲಿ 2ನೇ ಅತಿ ವೇಗದ ಶತಕವಾಗಿತ್ತು. ಒಟ್ಟಾರೆ IPL 2025ರಲ್ಲಿ ಅವರು 7 ಪಂದ್ಯಗಳಲ್ಲಿ 252 ರನ್ ಗಳಿಸಿದ್ದು, ಅವರ ಸ್ಟ್ರೈಕ್ ರೇಟ್ 206.55 ಆಗಿತ್ತು. 2025ರ IPLನಲ್ಲಿ CSK ವಿರುದ್ಧ ಅವರು ಆಡುವಾಗ ಕೇವಲ 17 ಚೆಂಡುಗಳಲ್ಲಿ ಅರ್ಧ ಶತಕ ಬಾರಿಸಿದಾಗ ಇಡೀ ಕ್ರೀಡಾಂಗಣದ ಗ್ಯಾಲರಿಯಲ್ಲಿದ್ದ ಕ್ರಿಕೆಟ್ ಪ್ರೇಮಿಗಳು ಹುಚ್ಚೆದ್ದು ಕುಣಿದಿದ್ದರು. ಹಾಗೆಯೇ RCB ವಿರುದ್ಧ ಆಡುವಾಗ ಕೇವಲ 26 ಚೆಂಡುಗಳಲ್ಲಿ 78 ರನ್ ಬಾರಿಸಿ ಎಲ್ಲರನ್ನೂ ಬೆರಗುಗೊಳಿಸಿದ್ದರು. ಒಟ್ಟು 16 ಪಂದ್ಯಗಳಲ್ಲಿ 72 ಸಿಕ್ಸರ್ಗಳನ್ನು ಸಿಡಿಸಿ 776 ರನ್ಗಳನ್ನು ಬಾರಿಸಿದ್ದರು. ಈ ವರ್ಷ ಅವರ ಸ್ಟ್ರೈಕ್ ರೇಟ್ 237.3 ಆಗಿತ್ತು. ಜೂನ್ 2026ರಲ್ಲಿ ಭಾರತದ A ಟೀಮ್ ಮತ್ತು ಶ್ರೀಲಂಕಾ A ಟೀಮ್ ಆಡುವಾಗ ಶ್ರೀಲಂಕಾ ಟೀಮ್ನ ಆಟಗಾರ ಒಬ್ಬ ಸೂರ್ಯವಂಶಿಗೆ ಇದು IPL ಅಲ್ಲ, ಮನೆಗೆ ಹೋಗು ಎಂದು ಟ್ರಿಗರ್ ಮಾಡಿದ್ದ. ಇದಕ್ಕೆ ಕೋಪಗೊಂಡ ವೈಭವ್ ಅವನನ್ನು ಹೊಡೆಯಲು ಕೂಡ ಮುಂದಾಗಿದ್ದ ಎಂಬುದೂ ಇದೆ. ಇಲ್ಲಿ ಶ್ರೀಲಂಕಾ ಆಟಗಾರನ ಅಧಿಕ ಪ್ರಸಂಗಿತನ ಜಗತ್ತಿಗೆ ಗೊತ್ತಾದ ನಂತರ ಕ್ರಿಕೆಟ್ ಪ್ರಿಯರು ಸೂರ್ಯವಂಶಿಯ ಪರ ಜೈಕಾರ ಹಾಕಿದ್ದರು. ಇದೇ ಜೂನ್ 21, 2026ರಲ್ಲಿ ಭಾರತದ A ಟೀಮ್ ಶ್ರೀಲಂಕಾ ವಿರುದ್ಧ ಆಡುವಾಗ ಕೇವಲ 29 ಚೆಂಡುಗಳಿಗೆ 94 ರನ್ನುಗಳನ್ನು ಬಾರಿಸುವ ಮೂಲಕ ಬೌಲರ್ಗಳಿಗೆ ನರಕ ತೋರಿಸಿದ್ದರು. ಅಂದು ಕೇವಲ 11 ಚೆಂಡುಗಳಿಗೆ ಅರ್ಧ ಶತಕ ಪೂರೈಸಿದ್ದ ಅವರು 10 ಬೌಂಡರಿ 8 ಸಿಕ್ಸರ್ ಬಾರಿಸುವ ಮೂಲಕ ವಿಶ್ವ ದಾಖಲೆ ಬರೆದಿದ್ದರು. ಇತ್ತೀಚೆಗೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ದೆಹಲಿಯಲ್ಲಿ ತಮ್ಮ ಪಕ್ಷದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ವೈಭವ್ ಬ್ಯಾಟಿಂಗ್ ಕುರಿತು ಕೊಂಡಾಡಿದ್ದರು. ಹಾಗೆಯೇ 23 ಜೂನ್ 2026ರಂದು ಅವರು ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿ 26 ಜೂನ್ 2026ರಿಂದ ಆರಂಭವಾಗುವ ಇಂಡಿಯಾ ಐರ್ಲೆಂಡ್ T20 ಪಂದ್ಯಕ್ಕೆ ಆಡುವುದರೊಂದಿಗೆ ಭಾರತ ಕ್ರಿಕೆಟ್ನ ವೈಭವ ಯುಗ ಆರಂಭವಾಗುವ ನಿರೀಕ್ಷೆ ಇದೆ. ಹಾಗೆಯೇ ಯಶಸ್ಸಿನ ಉತ್ತುಂಗದಲ್ಲಿ ಮೈಮರೆಯದೆ ಜಾಣ್ಮೆಯಿಂದಲೇ ವೈಭವ್ ಮುನ್ನಡೆಯಬೇಕು ಎಂಬುದು ಕೆಲವು ಮಾಜಿ ಆಟಗಾರರ ಅನಿಸಿಕೆಯೂ ಆಗಿದೆ. ಯಾಕೆಂದರೆ ಯಶಸ್ಸಿನ ಅಲೆಯಲ್ಲಿ ಆಟವನ್ನೇ ಮರೆತು ಪಶ್ಚಾತ್ತಾಪ ಪಟ್ಟ ಆಟಗಾರರಿಗೆ ಏನು ನಮ್ಮ ಭಾರತ ಕ್ರಿಕೆಟ್ ತಂಡದಲ್ಲಿ ಕೊರತೆ ಇಲ್ಲ. ಇರಲಿ, ವೈಭವ್ ಸೂರ್ಯವಂಶಿ ಭಾರತೀಯ ಕ್ರಿಕೆಟ್ನ ಭವಿಷ್ಯದ ಸೂಪರ್ ಸ್ಟಾರ್ ಆಗುವ ಎಲ್ಲ ಲಕ್ಷಣಗಳನ್ನು ತೋರಿಸಿದ್ದಾರೆ. ವೈಭವ್ ಕುರಿತ ಈ ಚಿಕ್ಕ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಮುಂದಿನ ನಮ್ಮ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಬೇಕು ಅಂತ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಖರ ವಸ್ತುನಿಷ್ಠ ಮಾಹಿತಿಗಾಗಿ ನಮ್ಮ
ನಮ್ಮ DJP ಕರ್ನಾಟಕ ಎಡಿಟ್ 01 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತಾನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಥ್ಯಾಂಕ್ ಯು.